ಮೇಲ್ಗಡೆ ಕ್ರಿಸ್ಪಿಯಾಗಿರುವಂತಹ ಒಳಗಡೆ ತುಂಬಾ ಸಾಫ್ಟಾಗಿ ಮಾಡುವಂತಹ ಒಂದು ಮೈಸೂರು ಬೋಂಡನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿರ್ತೈತಿ, ಮೇಲ್ಗಡೆ ತುಂಬಾ ಗರಿ ಗರಿ ಆಗಿರ್ತೈತಿ. ಕೇವಲ ಒಂದು 5ರಿಂದ 10 ನಿಮಿಷದೊಳಗೆ ದಿಢೀರಾಗಿ ನಾವು ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ರೆಸಿಪಿನ ಶುರು ಮಾಡೋಣ ಬರ್ರಿ. ಇವತ್ತಿನ ರೆಸಿಪಿ ಒಳಗೆ ನಾನು ಮೈಸೂರು ಬೋಂಡನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬರ್ರಿ ಮಾಡೋದು ಹೆಂಗಂತೇಳಿ ನೋಡೋಣ. ಒಂದು ಅಗಲವಾಗಿರುವಂಥ ಪಾತ್ರೆಗೆ ನಾನು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. 1 ಕಪ್ ಹಿಟ್ಟಿಗೆ ಅಂದರೆ 1 ಕಪ್ ಮೊಸರಿಗೆ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆಯೇ ಒಂದು ತೋರಿಸಿದ್ನಲ್ವ ಸ್ಪೂನು, ಆ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಸಣ್ಣದಿರಲಿ ಸ್ಪೂನು, ಆ ಸ್ಪೂನಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಸೋಡಾನ, ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸೋಡಾನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು, ಅಂದರೆ ಸ್ಪೂನಲ್ಲೇ ನಾನು ಅದನ್ನು ಚೆನ್ನಾಗಿ ಕರಗಿಸ್ಕೊಂಡಿದ್ದಾದ ನಂತರ ನಾನು ಇದಕ್ಕೆ ಹುಳಿ ಮೊಸರು ತೊಗೋಬೇಕ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಹುಳಿ ಮೊಸರು ಒಂದು 2 ದಿನದ ಇಟ್ಟಿರ್ತೀವಲ್ವ, ಸೊ ಅದನ್ನು ತೊಗೋಬೋದು. ಆಮೇಲೆ ಫ್ರಿಜ್ನಾಗ ಇಟ್ಟಿದ್ದು ಮೊಸರು ತೊಗೊಳಕ್ಕೆ ಹೋಗ್ಬೇಡ್ರಿ. ನಾರ್ಮಲ್ ಟೆಂಪ್ರೇಚರ್ಗೆ ಮೊಸರನ್ನ ಇಟ್ಟು ಅದಾದಮೇಲೆ ಈ ರೀತಿಯಾಗಿ ನೀವು ಬೀಟ್ ಮಾಡಿಕೊಂಡು ತೊಗೋಬೋದು. ಅದಾದಮೇಲೆ ನಾನಿಲ್ಲೇ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಒಮ್ಮೆಲೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ನೋಡಿಕೊಂಡು ಥಿಕ್ನೆಸ್ಸು ಹೆಂಗಾಗುತ್ತೆ ಅನ್ನೋದಕ್ಕೋಸ್ಕರ ಆಮೇಲೆ ನೀವು ಹಿಟ್ಟನ್ನು ಹಾಕೋಬೋದು. ಈ ರೀತಿಯಾಗಿ ತೆಳುವಾದ ನಂತರ ನಾನು ಇದಕ್ಕೆ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳಕತ್ತೀನಿ. ಇದಕ್ಕೆ ನೀವು ಬೇಕಿದ್ದರೆ ನೀರು ಕೂಡ ಹಾಕೋಬೋದು, ಅಥವಾ ಮೊಸರಲ್ಲೇ ಕೂಡ ನೀವು ಇದನ್ನು ಕಲಿಸ್ಕೋಬೋದು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದ ಆದ ನಂತರ ನಾನು ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಂಜೆಗೆ ತುಂಬಾ ಗಟ್ಟಿಯಾಗಿತ್ತು. ಈ ರೀತಿ ಗಟ್ಟಿ ಆಯ್ತಂದರೆ ನಾರು ಥರ ಆಗಿಬಿಡ್ತಾವೆ. ಸೊ ನನಗೆ ಸ್ವಲ್ಪ ಬಾಯಿ ಒಳಗೆ ನಾರು ಥರ ಆಗೋದು ಬೇಡ ಅಂಥೇಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಕೊಬ್ಬರಿ ತುರಿ, ಹಾಗೆಯೇ ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲದನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕೋರಿ, ಜೀರಿಗೆನ ನಾನು ಹಾಕೋದು ಮರೆತುಬಿಟ್ಟೇನಿ. ಜೀರಿಗೆನೂ ಕೂಡ ಹಾಕೋರಿ, ಇದಕ್ಕೆ ಚಲೋ ಆಗುತ್ತೆ, ಒಂದು ಒಳ್ಳೆ ಘಮ ಬರ್ತೈತಿ. ನೋಡ್ತಾ ಇದ್ರಲ್ಲ, ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ ಕೂಡ ಹಾಕೋಬೋದು. ಶುಂಠಿನೂ ಕೂಡ ಇರಲಿಲ್ಲ, ಸೊ ಅದಕ್ಕಂತ ಹಾಕ್ಕೊಂಡಿಲ್ಲ. ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ, ರುಚಿನ ಬ್ಯಾಲೆನ್ಸ್ ಮಾಡ್ತೈತಿ. ಹಾಗೆಯೇ ಮೇಲ್ಗಡೆ ಕೆಂಪಾಗಿ ಬಂದಿರ್ತಾವೆ ನೋಡ್ರಿ ಅಂಗಡಿ ಒಳಗೆಲ್ಲ, ಹೋಟೆಲ್ನಲ್ಲಿ ಆ ಥರ ಇವು ಗರಿ ಗರಿಯಾಗಿ ಬರ್ತಾವ್ರಿ. ಮೇಲ್ಗಡೆ ಕೆಂಪಾಗಿ ಬಂಗಾರದಂಥ ಬಣ್ಣ ಬರೋಕ್ಕೆ ಇದೊಂದು ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು ಸಕ್ಕರೆ ಹಾಕೋದ್ರಿಂದ. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ನೋಡ್ತಾ ಇದ್ರಲ್ಲ, 1-2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ, ಅಂದರೆ ಹಗುರಾಗಿ ಪಳ್ಳಾಗಿ ಬರ್ತಾವ್ರಿ. ಇದಕ್ಕೆ ಒಬ್ಬೊಬ್ಬರು ಅಕ್ಕಿ ಹಿಟ್ಟನ್ನು ಸೇರಿಸ್ತಾರೆ ರೀ. ಅಕ್ಕಿ ಹಿಟ್ಟನ್ನು ಸೇರಿಸೋದು ಬೇಡ, ಅಕ್ಕಿ ಹಿಟ್ಟು ಸೇರಿಸಲಿಲ್ಲ ಅಂದರೂ ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ, ಕ್ರಿಸ್ಪಿಯಾಗಿ ಬಂದಿತ್ತು. ಇವಾಗ ಒಂದು 10-15ರಿಂದ 20 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೆ ನಾನು. ನೆನೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗೈತೆ ಅಂಥೇಳಿ. ಇದನ್ನು ನಾನು ಇವಾಗ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮೊದಲಿಗೆ. ಅದಾದಮೇಲೆ ನಾನು ಎಣ್ಣೆ ಒಳಗೆ ಸ್ವಲ್ಪ ನೀರನ್ನು ಕೈಗೆ ಅದ್ಕೊಂಡು, ಆಮೇಲೆ ಇದನ್ನು ಹಿಟ್ಟನ್ನು ತೊಗೊಂಡು ಕೈಲೇ ಈ ಥರ ಬಿಟ್ಟ ತಕ್ಷಣವೇ ಕಟ್ ಆಗಬೇಕ್ರಿ ಅದು, ಅಂದರೆ ತೆಳುವಾಗಿ ಆಗಬಾರ್ದು. ನಾವು ಹೆಂಗೆ ಎಣ್ಣೆ ಒಳಗೆ ಹಾಕ್ತೇವೆ ನೋಡ್ರಿ, ಅಷ್ಟು ಚೆನ್ನಾಗಿ ಕೆಳಗಡೆ ಈ ಬಜ್ಜಿ ಥರ ಈ ಬೋಂಡ ಬೀಳ್ಬೇಕು ನೋಡ್ರಿ, ಮೈಸೂರು ಬೋಂಡ. ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ, ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡೀನಿ. ಈಗ ಒಂದೊಂದಾಗಿ ಬಜ್ಜಿನ ಬಿಡ್ತಾಯಿದ್ದೀನಿ, ಅಂದರೆ ಬೋಂಡನ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಉಬ್ಕೊಂಡು ಬರ್ತಾವೆ ನೋಡ್ರಿ ಅಂತಂದ್ರೆ ತುಂಬ ಉಬ್ಕೊಂಡು ಬರ್ತಾವೆ. ಎಣ್ಣೆ ಈ ಥರ ಕಾಯಬೇಕು ನೋಡ್ರಿ, ಅಂದಾಗ ಬಜ್ಜಿ ತೇಲ್ಕೊಂಡು ಮೇಲೆ ಬರ್ತಾವೆ ಬೋಂಡ. ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿತ್ತಿದು. ಮೊಸರು ಇತ್ತು ಅಂತಂದರೆ ಕೆಡಿಸೋದಕ್ಕೆ ಹೋಗ್ಬೇಡ್ರಿ. ಒಂದು ಟೈಮ್ನಾಗ ಈ ಥರ ಟೀ ಕುಡಿ ಟೈಮ್ನಾಗ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತಾವೆ. ಇದನ್ನು ಇವಾಗ ನಾನು ಮತ್ತು ಒಂದು ಸತಿ ಒಂದೊಂದಕ್ಕೆ ಹತ್ಕೋತಾವ್ರಿ, ಅವು ತಾವ ಬಿಟ್ಕೋತಾವೆ, ಏನು ತೊಂದರೆ ಇಲ್ಲ. ಈ ರೀತಿ ನಾನು ಒಂದು ಸೈಡ್ ಮತ್ತು ಅದನ್ನು ಹೊಳಿಸಿ ಹಾಕ್ಕೊತಿದ್ದೀನಿ. ಹೊಳಿಸಿ ಹಾಕ್ಕೊಂಡು ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಳ್ಳೋಣ.
ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಬಂಗಾರದಂಥ ಬಣ್ಣ ಅಂದರೆ ಕೆಂಪು ಬಣ್ಣ ಬರಬೇಕು ನೋಡಿರಿ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವನ್ನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೈ ಬಿಡಲಾರ್ದಂಗೆ ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸನ್ನ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಕೊಂಡು ನೀವು ಮಾಡ್ಕೊರಿ. ನೋಡ್ತಾ ಇದ್ರಲ್ಲ, ಈಗ ನಾನು ಎಲ್ಲ ಬಜ್ಜಿನೂ ತಗೊಳತ್ತೀನಿ. ತೆಗೆದಿಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಬೋಂಡ ಅಂಥೇಳಿ. ಒಂದು ಸ್ವಲ್ಪ ಕೂಡ ಎಣ್ಣೆನೂ ಹಿಡ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಇದು ಕೇವಲ ಒಂದು 15-20 ನಿಮಿಷದೊಳಗೆ ಮಾಡ್ಕೋಬೋದು ನಾವು. ಅಷ್ಟು ಚೆನ್ನಾಗಿ ಬಂದಿತ್ತು ಬಜ್ಜಿ. ಮೇಲ್ಗಡೆ ಎಷ್ಟು ಗರಿ ಗರಿ ಆಗೈತೆ ನೋಡಿರಿ, ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಳಗಡೆ ಅಷ್ಟೇ ಸಾಫ್ಟಾಗಿತ್ತು, ಹಾಗೆ ಸ್ಪಾಂಜಿ ಆಗಿತ್ತು, ಒಂಥರ ತೂತು ಥರ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ. ಈ ರೀತಿಯಾಗಿ ಬರ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.